ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಪ್ರಪಂಚದ ಅತ್ಯಂತ ಕಠಿಣ ಭಾಷೆ ಯಾವುದು? ಆಪ್ಷನ್ ಇ ಕನ್ನಡ, ಆಪ್ಷನ್ ಬಿ ಮ್ಯಾಂಡರಿನ್, ಆಪ್ಷನ್ ಸಿ ಹಿಂದಿ, ಆಪ್ಷನ್ ಡಿ ಇಂಗ್ಲಿಷ್. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡರಿನ್ ಎಂಬುದು ಪ್ರಪಂಚದ ಅತ್ಯಂತ ಕಠಿಣ ಭಾಷೆಯಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಬಾಯ್ಲರ್ ಕೋಳಿಯು ಎಷ್ಟು ದಿನಕ್ಕೆ ಬೆಳೆಯುತ್ತದೆ? ಆಪ್ಷನ್ ಎ 48 ದಿನಕ್ಕೆ, ಆಪ್ಷನ್ ಬಿ 20 ದಿನಕ್ಕೆ, ಆಪ್ಷನ್ ಸಿ 30 ದಿನಕ್ಕೆ, ಆಪ್ಷನ್ ಡಿ 10 ದಿನಕ್ಕೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 48 ದಿನಗಳು ಬಾಯ್ಲರ್ ಕೋಳಿ ಬೆಳೆಯಲು ಬೇಕಾಗುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ, ಅಶೋಕ ಚಕ್ರದ ಇನ್ನೊಂದು ಹೆಸರೇನು? ಆಪ್ಷನ್ ಎ ಧರ್ಮಚಕ್ರ, ಆಪ್ಷನ್ ಬಿ ಶಾಂತಿ ಚಕ್ರ, ಆಪ್ಷನ್ ಸಿ ತ್ಯಾಗ ಚಕ್ರ, ಆಪ್ಷನ್ ಡಿ ಸತ್ಯ ಚಕ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧರ್ಮಚಕ್ರ ಎನ್ನುವುದು ಅಶೋಕ ಚಕ್ರದ ಇನ್ನೊಂದು ಹೆಸರಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚು ಮೀನನ್ನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ಪ್ರಪಂಚದಲ್ಲಿ ಹೆಚ್ಚು ಮೀನನ್ನು ಉತ್ಪಾದಿಸುವ ದೇಶವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ, ಡಿಕೆಶಿ ಅವರ ಒಟ್ಟು ಆಸ್ತಿ ಎಷ್ಟು? ಆಪ್ಷನ್ ಎ 5,210 ಕೋಟಿ, ಆಪ್ಷನ್ ಬಿ 4,413 ಕೋಟಿ, ಆಪ್ಷನ್ ಸಿ 1,983 ಕೋಟಿ, ಆಪ್ಷನ್ ಡಿ 1,413 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಡಿ 1,413 ಕೋಟಿಯು ಡಿಕೆಶಿ ಅವರ ಒಟ್ಟು ಆಸ್ತಿಯಾಗಿದೆ. ನಿಮ್ಮ ಆರನೆಯ ಪ್ರಶ್ನೆ, ಕಾಫಿಯನ್ನು ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ 30ನೇ ಶತಮಾನದಲ್ಲಿ, ಆಪ್ಷನ್ ಬಿ 16ನೇ ಶತಮಾನದಲ್ಲಿ, ಆಪ್ಷನ್ ಸಿ 60ನೇ ಶತಮಾನದಲ್ಲಿ, ಆಪ್ಷನ್ ಡಿ 20ನೇ ಶತಮಾನದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 16ನೇ ಶತಮಾನದಲ್ಲಿ ಕಾಫಿಯನ್ನು ಕಂಡುಹಿಡಿಯಲಾಯಿತು. ನಿಮ್ಮ ಏಳನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಪ್ರತಿದಿನ ಎಷ್ಟು ಗಂಟೆಗೆ ಎದ್ದರೆ ಮನೆಗೆ ಒಳ್ಳೆಯದು? ಆಪ್ಷನ್ ಎ 10 ಗಂಟೆಗೆ, ಆಪ್ಷನ್ ಬಿ 8 ಗಂಟೆಗೆ, ಆಪ್ಷನ್ ಸಿ 5 ಗಂಟೆಗೆ, ಆಪ್ಷನ್ ಡಿ 7 ಗಂಟೆಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 5 ಗಂಟೆಗೆ ಹೆಣ್ಣು ಮಕ್ಕಳು ಎದ್ದರೆ ಒಳ್ಳೆಯದು. ನಿಮ್ಮ ಎಂಟನೆಯ ಪ್ರಶ್ನೆ, ಎ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಯಾವ ದೇವರ ಆಶೀರ್ವಾದವಿರುತ್ತದೆ? ಆಪ್ಷನ್ ಎ ವರುಣ ದೇವರ, ಆಪ್ಷನ್ ಬಿ ಇಂದ್ರದೇವರ, ಆಪ್ಷನ್ ಸಿ ಸೂರ್ಯದೇವರ, ಆಪ್ಷನ್ ಡಿ ಚಂದ್ರದೇವರ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ. ಎ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳ ಮೇಲೆ ಸೂರ್ಯದೇವರ ಆಶೀರ್ವಾದವಿರುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷವನ್ನು ಹಾಕಿದರು? ಆಪ್ಷನ್ ಎ ಪುಸ್ತಕ ಮಾರುವವನ ವೇಷ, ಆಪ್ಷನ್ ಬಿ ಬಟ್ಟೆ ಮಾರುವವನ ವೇಷ, ಆಪ್ಷನ್ ಸಿ ತರಕಾರಿ ಮಾರುವವನ ವೇಷ, ಆಪ್ಷನ್ ಡಿ ಶೂ ಪಾಲಿಶ್ ಮಾಡುವವನ ವೇಷ.
ಸರಿಯಾದ ಉತ್ತರ ಆಪ್ಷನ್ ಡಿ, ಶೂ ಪಾಲಿಶ್ ಮಾಡುವವನ ವೇಷವನ್ನು ಹಾಕಿದ್ದರು. ನಿಮ್ಮ 10ನೆಯ ಪ್ರಶ್ನೆ, ದರ್ಶನ್ ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ ಎ ಒಡೆಯ, ಆಪ್ಷನ್ ಬಿ ಮೌರ್ಯ, ಆಪ್ಷನ್ ಸಿ ಆಕಾಶ್, ಆಪ್ಷನ್ ಡಿ ಮೆಜೆಸ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಜೆಸ್ಟಿಕ್ ಎನ್ನುವುದು ನಟ ದರ್ಶನ್ ನಟಿಸಿದ ಮೊದಲ ಚಲನಚಿತ್ರವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ಜನಕ ಮಹಾರಾಜ ಯಾರ ತಂದೆ? ಆಪ್ಷನ್ ಎ ಹನುಮಂತನ ತಂದೆ, ಆಪ್ಷನ್ ಬಿ ಭರತನ ತಂದೆ, ಆಪ್ಷನ್ ಸಿ ರಾಮನ ತಂದೆ, ಆಪ್ಷನ್ ಡಿ ಸೀತೆಯ ತಂದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಸೀತೆಯ ತಂದೆ ಜನಕ ಮಹಾರಾಜ. ನಿಮ್ಮ 12ನೆಯ ಪ್ರಶ್ನೆ, ಭಂಡಾರ ಎನ್ನುವ ಪದದ ಅರ್ಥವೇನು? ಆಪ್ಷನ್ ಎ ಸಮಯ, ಆಪ್ಷನ್ ಬಿ ಅನುಮತಿ, ಆಪ್ಷನ್ ಸಿ ರಕ್ಷಣೆ, ಆಪ್ಷನ್ ಡಿ ಬೊಕ್ಕಸ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೊಕ್ಕಸ ಎನ್ನುವುದು ಭಂಡಾರ ಪದದ ಅರ್ಥವಾಗಿದೆ. ನಿಮ್ಮ 13ನೆಯ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಆಪ್ಷನ್ ಎ ದೇವರ ಸೇವಕ, ಆಪ್ಷನ್ ಬಿ ರೈತರ ಸೇವಕ, ಆಪ್ಷನ್ ಸಿ ದೇಶದ ಸೇವಕ, ಆಪ್ಷನ್ ಡಿ ಜನರ ಸೇವಕ. ಸರಿಯಾದ ಉತ್ತರ ಆಪ್ಷನ್ ಡಿ, ನಾನು ಜನರ ಸೇವಕ ಎಂದು ರಾಜೇಂದ್ರ ಪ್ರಸಾದರು ಹೇಳಿಕೊಳ್ಳುತ್ತಿದ್ದರು. ನಿಮ್ಮ 14ನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಗುಣವಾಗುತ್ತದೆ? ಆಪ್ಷನ್ ಎ ದ್ರಾಕ್ಷಿಯನ್ನು, ಆಪ್ಷನ್ ಬಿ ದಾಳಿಂಬೆಯನ್ನು, ಆಪ್ಷನ್ ಸಿ ಸೇಬನ್ನು, ಆಪ್ಷನ್ ಡಿ ಲಕ್ಷ್ಮಣ ಫಲವನ್ನು. ಸರಿಯಾದ ಉತ್ತರ ಆಪ್ಷನ್ ಡಿ, ಲಕ್ಷ್ಮಣ ಫಲವನ್ನು ತಿನ್ನುವುದರಿಂದ ಕ್ಯಾನ್ಸರ್ ಗುಣವಾಗುತ್ತದೆ. ನಿಮ್ಮ 15ನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಜನಿಸಿದ ಸ್ಥಳ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಡಿ, ಚೆನ್ನೈನಲ್ಲಿ ಪುನೀತ್ ರಾಜ್ಕುಮಾರ್ ಜನಿಸಿದರು. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.